ಲೈಟ್ ಕಮ್ಮಿ ಮಾಡೋಣ. ಎಲ್ಲ ಕನ್ನಡಿಗರೇ ಸ್ವಲ್ಪ ಜಾಸ್ತಿ ಮಾಡೋಣ. ಎಲ್ಲ ಓಕೆ. ನೀವು ಬರೋಕ್ಕೊಂದು ನಿಮಿತ್ತ ಮಾತ್ರ ಕೊಡಿಸಿದ್ದೆ. ನೀವು ಎಲ್ಲರೂ ಒತ್ತಾಯ ಮಾಡಿ ಕೊಡಿಸಿದ್ದೀರಿ, ಕೊಟ್ಟಿದ್ದಾರೆ, ತಗೊಂಡು ಬಂದಿದ್ದೀನಿ. ಇವರು ಮತ್ತು ಮಂಜುಳಾ ಅವರು ಮತ್ತು ಗುರುರಾಜ್ ಅವರು ಆ ಕಾಲದಿಂದಲೂ ನನಗೆ ಪರಿಚಿತರು. ಯಾವ ಅರ್ಥದಲ್ಲಿ ಅಂದರೆ ಅವಾಗೆಲ್ಲ ಹೊಸದಾಗಿ ಸಿನಿಮಾ ಬಂದಾಗ ಈ ರಾಜ್ಯೋತ್ಸವಗಳು ತುಂಬ ಬೆಂಗಳೂರಲ್ಲಿ ಆಚರಿಸ್ತೇವೆ. ಅಲ್ಲಿ ಬರಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಏನು ಹೋದರೂ ಕೂಡ ಒಂದು ಇತರ ಸಂಗೀತ, ಅದರಿಂದ ರಾಜ್ಯೋತ್ಸವ, ಅದ್ರ ಜೊತೆ ಸಂಗೀತೋತ್ಸವ ಹೋದ್ರು ಕೂಡ ಗುರುರಾಜ್ ಅವರೇ ಸಿಗೋದು, ಮಂಜುಳಾ ಅವರೇ ಸಿಗೋದು. ಅದು ಸುಮಾರು 50 ವರ್ಷದಿಂದ ನಾನು ಹೇಳ್ತಿದ್ದೀನಿ, ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಹಿಂದಿನ ಸಲ ಈ ಕಳೆದ ಒಂದು ತಿಂಗಳಾಗಿದೆ. ಈಗ ಪ್ರಶಸ್ತಿ ಬಂದಾಗ ಅನೇಕರು ನಂತರ ಬೆಂಗಳೂರಿಗೆ ಬಂದೆ, ಎಲ್ಲರಿಗೂ ಮನೆಗೆ ಬರ್ತಿದ್ರು, ಎಲ್ಲರೂ ಟ್ರೀಟ್ ಮಾಡಿದ್ರು. ಆದರೆ ಒಂದು ಸಲ ಮನಸ್ಸಿಗೆ ಯಾಕೆ ತೃಪ್ತಿ ಆಗ್ತಿಲ್ಲ, ಹೇಗೆ ಇದನ್ನ ಆಚರಿಸೋದು ಅಂತ ಅನ್ಕೊಳ್ತಾ ಇದ್ದೆ. ಯಾರಿಗೆ ಹೇಳೋದು, ಹೇಗೆ ಮಾಡೋದು, ಹೇಗೆ ಆಚರಿಸ್ತಾರೆ? ಇದೊಂದು ಪ್ರಶಸ್ತಿ, ಪದ್ಮ ಪ್ರಶಸ್ತಿ ಬಂದರೆ ಹೇಗೆ ಆಚರಿಸೋದು ಅನ್ನೋದು ಕಾಣ್ತಾ ಇತ್ತು. ಒಂದು ರೀತಿ ಇದು ಆ ಕಾಲದಿಂದ ಬಂದಿದ್ದು, ಜನರಿಂದ ಇದು ಬಂದಿದೆ ಅಂದಾಗ ಇವರು ನನಗೆ ಫೋನ್ ಮಾಡಿದ್ದೆ. ಇವರು ನನ್ನ ಶ್ರೀಮತಿಯವರಿಗೆ ಫೋನ್ ಮಾಡಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀರಿ, ನೀವು ಬಂದರೆ ಬಹಳ ಸಂತೋಷ ಅಂತ. ನಾನು ನನ್ನ ಪತ್ನಿಗೆ ಇದು ಇದು ಪ್ರೀತಿ, ಇದು ಅಭಿಮಾನ, ಇದು ವಿಶ್ವಾಸ. ಯಾರು ಎಷ್ಟು ಖರ್ಚಾಗ್ತದೆ, ಏನಾಗ್ತದೆ, ಏನು ಯೋಚನೆ ಮಾಡಲಿಲ್ಲ. ಅನೌನ್ಸ್ ಮಾಡಿಬಿಟ್ರು, ಬರ್ತಾನೆ, ಬಂದ್ರೆ ಬರ್ತಾನೆ ಅನ್ನೋ, ಅದು ಬಂದೇ ಬರ್ತೀನಿ ಅಂತ ಅದನ್ನು ಮನಸ್ಸಿನಲ್ಲಿ ಗೊತ್ತಿರ್ಬೇಕು. ಬಟ್ ಆ ರೀತಿ ಪ್ರೀತಿಯಿಂದ ಇವರು ಹೇಳಿದಾಗ, ಯಾಕಂದ್ರೆ ಇದೊಂದು ಒಂದು ತಾವು ನೋಡಿದ್ದೀರಿ ಈ ಕಾರ್ಯಕ್ರಮ, ಒಂದು ಹಾಡು, ಅದರ ಹಿಂದೆ ಎಷ್ಟು ಜನರ ಪರಿಶ್ರಮ ಇರ್ತದೆ. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಸಂಗೀತಕಾರ, ಮ್ಯೂಸಿಷಿಯನ್ಸ್, ಸುಮಾರು ಆಗಲೇ ಒಂದು ಚಿತ್ರೀಕರಣಕ್ಕೆ ಬರೋಕ್ ಮುಂಚೆನೆ ಸುಮಾರು 100-120 ಜನರ ಕಾಂಟ್ರಿಬ್ಯೂಷನ್ ಇರ್ತದೆ. ಅದ್ರ ನಂತರ ನಾವು ನಿಮಿತ್ತ ಮಾತ್ರ ಸರ್, ಮುಂದ್ಗಡೆ ಯಾರು ಓಡಾಡಬಾರ್ದು ಮಾತ್ರ ಭವಸವ್ಯ ಸಾಚಿನ್ ಅಂದಾಗೆ ನಾನು ಇನ್ನೊಬ್ಬನು ನಟ, ಹೀರೋ ಗೊತ್ತಾಗಲ್ವಾ ಅಥವಾ ಹೀರೋಯಿನ್, ಎಲ್ಲ ಶ್ರೇಯ ನಟ ನಟಿಯರಿಗೆ ಸಿಗ್ತದೆ. ಅದು ಇಷ್ಟೊಂದು ಜನರ ನೂರಾರು ಜನರ ಎಷ್ಟು ಪರಿಶ್ರಮ ಇದೆ ಅನ್ನೋದನ್ನ ಇವತ್ತು ನೋಡೋದಕ್ಕೆ ಹೆಜ್ಜೆ ಡೆಮಾನ್ಸ್ಟ್ರೇಷನ್. ನಮ್ಮ ಪಡಿ ರಾಮಚಂದ್ರ ಅವರು ಬಂದಿದ್ದಾರೆ, ನಿರ್ದೇಶಕರು. ಹಾಗೆ ಓಂ ಸಾಯಿ ಪ್ರಕಾಶ್ ಅವರು ಅವ್ರ ಜೊತೆನೂ ಅನೇಕ ಫಿಲ್ಮ್ಗಳನ್ನು, 6-8 ಫಿಲ್ಮ್ಗಳನ್ನು ಮಾಡಿದ್ದೀನಿ ನಾನು, 8 ಫಿಲ್ಮ್ಸ್ಗಳು. ಸೊ ಆ ಸಂದರ್ಭದಲ್ಲಿ ಇದೆಲ್ಲ ಆಮೇಲೆ ಹೇಳುವ ಅಂತಂದೆ ಅಂದ್ಕೊಂಡಿದ್ದೆ. ಆದರೆ ಈಗಲೇ ಮಂಜುಳಾ ಅವರು ಈಗ ತಾನೇ ಹೇಳಿದರು. ಇದನ್ನು ಆ್ಯಕ್ಚುಲಿ ಯಾವಾಗಲೂ ಒಂದು ಕಾಂಪಿಟೇಷನ್ ಇತ್ತು. ಆ ಬೆಳದಿಂಗಳ ಬಾಲೆಗೆ ಇಬ್ಬರು ಹಿಂದೆ ಇದ್ದರು. ಒಬ್ಬರು ಸುನಿಲ್ ಕುಮಾರ್ ದೇಸಾಯಿ, ಇನ್ನೊಬ್ಬರು ಮಣಿ ರಾಮಚಂದ್ರ ಅವರು. ಆಮೇಲೆ ಇವರು ಸ್ವಲ್ಪ ಜನರಸ್, ಅವರು ಮಾಡ್ತಿದ್ದಾರೆ, ಅವ್ರು ಮಾಡೋವಾಗಿದ್ದು ನಾನು ಹಿಂದೆ ಸರಿತೀನಿ ಅಂತ ಹಿಂದೆ ಸರ್ತಾರೆ. ಇಲ್ಲ ಅಂದರೆ ಮಣಿ ರಾಮಚಂದ್ರ ಮಾಡಬೇಕಾಗಿತ್ತು. ಈ ವಾಸ್ ದ ಫಸ್ಟ್ ಮ್ಯಾನ್ ಟು ಸೇ ಪ್ರಪೋಸ್ ಇಟ್. ಆದರೆ ಸೊ ಅದು ಅದನ್ನು ಕಷ್ಟ. ಆದರೆ ಅದು ಮಂಜುಳಾ ಅವ್ರು ಮಾಡಿದ್ಮೇಲೆ ಅದಕ್ಕೊಂದು ಆ ವಾಯ್ಸಿಗೊಂದು ಸಾಲಿಡ್ ನೆಲೆ ಸಿಕ್ತು. ಹಾಗಾಗಿ ಪೂರ್ತಿ ಇವರು ಕೇಳೋದು ಫೋನ್ ಮೂಲಕ, ಅಲ್ಲಿ ನೀವು ಶೂಟಿಂಗ್ ಮಾಡೋದು ಕಷ್ಟ ಅಲ್ಲ. ಅವ್ರು ಏನು ಹೇಳ್ತಿರ್ಬೋದು ಅಂತ ನಾನು ಊಹಿಸ್ಕೋಬೇಕು. ಊಹಿಸಿ ಅದರಲ್ಲೂ ಕೆಲವು ಸಲ ಯಾರೋ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ನಾವು ತಪ್ಪಾಗಿ ಕನ್ನಡವನ್ನು ಓದುವ, ಕರ್ಕಶ ಧ್ವನಿಯಲ್ಲಿ ಹೇಳುವ, ಇಲ್ಲ ನಾವು ಬಹಳ ಇಂಪಾದ ರೀತಿಯಲ್ಲಿ ಕೇಳಿಸ್ಕೊಳ್ಬೇಕು. ಅದನ್ನು ನಿಜ ಮಾಡಿದ್ದು ಮಂಜುಳಾ ಅವರು. ಬಟ್ ಆ ರೀತಿ ಸಿನಿಮಾದ ಯಾರೋ ಇದು ನಾನು ಅದೇ ಬಡಿಯವರ ಹತ್ರ ಹೇಳ್ತಿದ್ದೆ, ಎಷ್ಟು
ಎಷ್ಟೊಂದು ಹಾಡುಗಳು ಎಲ್ಲ ಹಾಡೋದು ನಾನು ಹಾಡಿದ್ದೀನಿ. ನಾವು SP ಬಾಲಸುಬ್ರಹ್ಮಣ್ಯ ನನಗೋಸ್ಕರ ಒಂದು 100 ಹಾಡುಗಳನ್ನು ಹಾಡಿದ. ಯೇಸುದಾಸರ ಒಂದು 10 ಹಾಡುಗಳನ್ನು ಹಾಡಿದ. ನನ್ನ ಭಾಗ್ಯ ನನಗೆ ಬಾಲಭೂಮಿ ಕೃಷ್ಣ ಅವರ ಹಿನ್ನೆಲೆ ಸಿಕ್ತು, ಭೀಮಸೇನ್ ಜೋಶಿಯವರ ಹಿನ್ನೆಲೆ ಸಿಕ್ತು, ಪುರಂದರದಾಸರ ಇನ್ನೇನು ಅಂತ, ಹಾಗೆ ಇನ್ನೇನು ಬೇಕು ಮಗ ಅಂತ. ಥ್ಯಾಂಕ್ ಯು. ಸಾಧನ ಮ್ಯೂಸಿಕ್ ಶಾಲೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಅನಂತನಾಗರವರೆಗೆ ಈ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಓ ಅನಂತನಾಗರ ಕಟ್ಟೆ, ಪ್ರತಿಭಾ ಸಮುದ್ರಕ್ಕೆಂದು ಕಟ್ಟೆಯನ್ನು ಕಟ್ಟಲಾಗದೆಂಬ ಸತ್ಯವನ್ನರಿತು ಕಟ್ಟೆಯನ್ನು ನಿಮ್ಮ ಹೆಸರಿನಿಂದ ಕೈಬಿಟ್ಟಿರಿ. ಅಂತವಿಲ್ಲದ ಅನಂತ ಕಲಾ ಸಂಪತ್ತನ್ನು ಕಾಯುವ ನಾಗನಾಗಿ ಅನಂತನಾಗ್ ಆಗಿಬಿಟ್ಟಿದೆ. ಇದೇ ನನ್ನ ಕರ್ಮಭೂಮಿ ಎಂಬ ದೃಢ ಸಂಕಲ್ಪದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿ ಭಾವಪೂರ್ಣ ಬಯಲುದಾರಿಯಲ್ಲಿ ನಡೆದಾಡಿದಿರಿ, ಗಗನದಲ್ಲಿ ಹಾರಾಡಿದಿರಿ, ರಾಮರಾಜ್ಯದಲ್ಲಿ ರಾಕ್ಷಸರು ಹೆಣೆದ ಬೆಂಕಿಯ ಬಲೆಯ ಭೇದಿಸಿ ಮಿಂಚಿನ ಓಟದಲ್ಲಿ ಸಾಗಿದಿರಿ, ಬೆಳದಿಂಗಳ ಬಾಲೆಯ ನಪ್ಪಿ ಅರುಣ ರಾಗ ಹಾಡಿದಿರಿ. ನಿಮ್ಮ ಪ್ರತಿಭೆಯ ಪ್ರಖರತೆಗೆ ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು, ಗಣೇಶನ ಮದುವೆ ಗೌರಿ ಗಣೇಶಗಳು ಸೆಂಚುರಿ ಬಾರಿಸಿತು. ನೀವೊಂದು ಚಂದನದ ಬೊಂಬೆ, ಕಂಡವರೆಲ್ಲ ನಾನಿನ್ನ ಬಿಡಲಾರೆ ಎಂದು ಹಿಂದೆ ಬಿದ್ದವರೇ. ಆದರೆ ಗೆದ್ದವರು ಮಾತ್ರ ಸುಖ ಸಂಸಾರಕ್ಕೆ 12 ಸೂತ್ರಗಳನ್ನರಿತ ಗಾಯತ್ರಿಯೊಬ್ಬರೇ. ನಿಮ್ಮ ಜನ್ಮದ ಅನುಬಂಧಕ್ಕೆ ಪ್ರೇಮ ಸಾಕ್ಷಿಯಾಗಿದ್ದು ಮಾತ್ರ ಅದಿತಿಯೊಬ್ಬಳೆ. ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ನೆಲೆಗೊಳ್ಳಬೇಕು, ಕನ್ನಡಿಗರಿಗೆ ಆದ್ಯತೆ ಸಿಗಬೇಕೆಂಬ ಕನಸು ಕಂಡವರು ನೀವು. ಅದಕ್ಕಾಗಿ ಸಂಕೇತ್ ಧ್ವನಿ ಮುದ್ರಣ ಕೇಂದ್ರವನ್ನು ನಿರ್ಮಿಸಿ ಮದ್ರಾಸಿಗಳ ಕಪಿ ಮುಷ್ಟಿಯಿಂದ ಬಿಡಿಸಿ ಕನ್ನಡ ಚಿತ್ರರಂಗವನ್ನು ಕರ್ನಾಟಕಕ್ಕೆ ತಂದವರು ನೀವು. ಚಲನಚಿತ್ರ ಕಾರ್ಮಿಕರ ಕಲ್ಯಾಣಕ್ಕೆಂದು ಹಲವು ಯೋಜನೆಗಳ ರೂಪಿಸಿದವರು ನೀವು. ಕಲಾ ಪ್ರೇಮ, ಕನ್ನಡ ಪ್ರೇಮ ಎಲ್ಲದರಲ್ಲೂ ನಿಸ್ಸೀಮರು ನೀವು. ಚಿತ್ರರಂಗಕ್ಕಷ್ಟೇ ಸೀಮಿತವಾಗದೆ ರಾಜಕೀಯ ರಂಗಕ್ಕೂ ಕಾಲಿಟ್ಟವರು ನೀವು. ಗೋಲ್ಮಾಲ್ ರಾಧಾಕೃಷ್ಣ, ರೋಲ್ಕಾಲ್ ರಾಮಕೃಷ್ಣನಾಗದೆ ಮಂತ್ರಿಯಾಗಿ ಗೆದ್ದು ಬೀಗಿದ ಮಹನೀಯರು ನೀವು. ಮಾರಾಟಕ್ಕಿಟ್ಟ ಪ್ರಶಸ್ತಿ ಪುರಸ್ಕಾರಗಳ ಬಿರುದು ಬಾವಲಿಗಳತ್ತ ನೋಡಿ ನೀವೆಂದು ಜೊಲ್ಲು ಸುರಿಸಿದವರಲ್ಲ. ಪ್ರಚಾರದ ಗೀಳಿಗಾಗಿ ಸ್ತುತಿಪಾಠಕರ ತಂಡಗಳ ನಿರ್ಮಿಸಿ ಪೋಷಿಸಿದವರೂ ಅಲ್ಲ. ಅರಸಿ ಬಂದ ಹಿರಿಮೆಗಳ ಮೌಲ್ಯಾಂಕನ ಮಾಡದೆ ಸ್ವೀಕರಿಸಿದವರೂ ಅಲ್ಲ. ಕಿರಿತೆರೆ ಕಿರುತೆರೆ ಎಂಬ ತಾರತಮ್ಯ ಭಾವವಿರದೆ ಮಾಡಿದ ಕಲಾ ಸೇವೆಗಾಗಿ ಇಂದು ತಾನಾಗೇ ಹುಡುಕಿ ಬಂದಿದೆ ನಿಮ್ಮನ್ನು ಪದ್ಮಭೂಷಣ. ಅನಂತನಾಗರಿಗೆ ಪದ್ಮಭೂಷಣವು ಭೂಷಣವೋ, ಪದ್ಮಭೂಷಣಕ್ಕೆ ಅನಂತನಾಗ್ ಭೂಷಣರು ಎಂಬ ಪ್ರಶ್ನೆಗೆ ಉತ್ತರ ಗೊತ್ತಿರದ ಕನ್ನಡಿಗನೇ ಇಲ್ಲ ಎಂದು ಹೇಳುತ್ತಾ ನಿಮ್ಮ ಬಾಯಿಗೊಂದಿಷ್ಟು ಹಾಕುತ್ತಾ ಬೆಲ್ಲ ನಿಮ್ಮ ಸಾಧನೆಗೊಂದು ಸಲಾಂ ಹೇಳುತ್ತಿದ್ದಾರೆ ಎಲ್ಲ. ಗುರುಗಳ ಬಗ್ಗೆ ಹೇಳಿದ್ರು. ನಮ್ಮ ಆಶ್ರಮದಲ್ಲಿ ನಮ್ಮ ಗುರುಗಳು ಹೇಳಿದ್ರು. ಅವರು ಸ್ವಾಮಿ ರಾಮದಾಸರು. ಅವರೊಂದು 50-60 ಪುಸ್ತಕಗಳು ಇಂಗ್ಲಿಷ್ನಲ್ಲೇ ಬರೆದಿದ್ದಾರೆ. ಅವರ ಪೋಯಿಟ್ರಿ ಕೂಡ ಇಂಗ್ಲಿಷ್ನಲ್ಲಿ ರಚಿಸಿದ್ದಾರೆ. ಸುಮಾರು 500-600 ಹಾಡು, ಸ್ಪಿರಿಚುವಲ್ ಪೋಯಮ್ಸ್ ಅವ್ರಿಗೂ ಹೇಳುವರು ಬಾಲ್ಯದಿಂದ. ಆಕ್ಚುಲಿ ನಾವು ಸಣ್ಣದವರಿದ್ದಾಗ ನಮ್ಗೆ ಕಾರ್ಟೂನ್ ಫಿಲ್ಮ್ ಆಶ್ರಮದಲ್ಲಿ ತೋರಿಸಿ ಸಿನಿಮಾ ಅಂತ ಸ್ವಲ್ಪ ತಲೆಯಲ್ಲಿ ಕೆಡಿಸಿದವರು ಆ ಗುರುಗಳೇ. ಅವ್ರು ಹೇಳುವರು, ಇಫ್ ಎ ಗುರು ಅಂಡ್ ಗಾಡ್ ಕಮ್ ಬಿಫೋರ್ ಯು, who will you bend down to first? Guru. Because it's only Guru who can take you to God. ಹಾಗಾಗಿ ಇವರು ಹಾಗೆ ಬಂದವನು ನಾನು. ಇವರು ನಮ್ಮ ಸತ್ಯಸಾಯಿ ಬಾಬಾ ಅವರು ಪರಮ ಭಕ್ತರು ಅಂತ ನಮ್ಗೆ ಗೊತ್ತಾಯ್ತು. ಅವ್ರ ಹೆಸರೇ ಅದನ್ನು ಇಟ್ಕೊಂಡಿದ್ದಾರೆ. ಆ ಪಾತ್ರವನ್ನು ಮಾಡಿ ಶಿರಡಿ ಸಾಯಿ ಬಾಬಾ ಇವ್ರ ಪಾತ್ರ. ಹಾಗಾಗಿ ಇವರು ಕರ್ಕೊಂಡು ಹೋದಾಗ ಮೊದಲನೇ ಸಲ ಹೋಗಿದ್ದೆ. ಆಮೇಲೆ ಸೆಕೆಂಡ್ ಟೈಮ್ ಇವರು ಹೋದರು. ಅಂದರೆ ಈ ಥರದ
ಮಾಡಿಸಿದ್ರು ಅಂತ ಅಲ್ಲ, ಇವರು ಬೇರೆ ಕಾರಣವಿಲ್ಲದೆ ಹೋಗುವವನು ನಾನು ಅಂತ ಒಂದು ಒಳಗಿನ ಪ್ರೇರಣೆ ಬಂದರೆ. ಹಾಗಾಗಿ ನಾನು ಸತ್ಯಾಗ್ರಹ ಬರುವ ಒಂದ್ಸಲ ನೋಡಿದ್ದೆ. ಇವರು ಹೇಳಿದಾಗ ಮತ್ತೊಮ್ಮೆ ಇದು ಇವರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಆಗೋಗಿತ್ತು. ಅದರ ನಂತರ ನಮ್ಮ ಆ ರೀತಿ ಅವ್ರ ಜೊತೆ ಅದರ ನಂತರ ಅವರು ನನ್ನ ಮಂತ್ರಿ ಆದಾಗಲೂ ಕೂಡ ಪುಟ್ಪರ್ತಿಗೆ ಕರೆದವರು. ಆವಾಗಲೂ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಪುಟ್ಪರ್ತಿಗೆ ಹೋಗಿ ಬಂದಿದ್ದೆ. ಹಾಗಾಗಿ ಅಲ್ಲಿಂದ ಆ ರೀತಿ ಹೌದು. ಆವಾಗ ವೈಟ್ ಫೀಲ್ಡ್ ಅಲ್ಲಿ 1 ಎಕರೆ ಜಮೀನು ಕೊಡ್ಬೇಕು ನಮ್ಮ ಅಂತ ಕೇಳಿದಾಗ ಲೆಸ್ ದೆನ್ 24 hours ಅದನ್ನು ರೆಡಿ ಮಾಡಿ. ಸೊ ಇದನ್ನ ಈ ಸಂದರ್ಭದಲ್ಲಿ ಹೇಳೋ, ಆಮೇಲೆ ಹೇಳೋಕೆ ಆಸ್ಪದ ಇರೋದಿಲ್ಲ ಅಂತ ಹೇಳಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.